ಸ್ನೇಹಿತರೆ, ಕಳೆದ ಭಾನುವಾರ ಗಜಾನಣ್ಣ ಮತ್ತು ಶಾಂತರೇಖಾ ಅವರ ಕಾರ್ನಲ್ಲಿ ಕಾಶ್ಮೀರದ ಸೇಬನ್ನು ಬೆಂಗಳೂರಿನಲ್ಲಿ ಬೆಳೆದ ರೈತ ಬಸವರಾಜ್ ಅವರ ಸೇಬು ತೋಟಕ್ಕೆ ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ಹೊರಟ ಖುಷಿಯ ಕ್ಷಣವನ್ನು ಹಂಚಿಕೊಳ್ತಾ ಇದ್ದೀನಿ. ಕಾಶ್ಮೀರಕ್ಕೆ ಹೋಗದಿದ್ದರೂ ಬೆಂಗಳೂರಿನಲ್ಲಿಯೇ ಸೇಬು ಗಿಡದಿಂದ ತಾಜಾ ಸೇಬು ಹಣ್ಣನ್ನು ತೆಗೆಯುವ ಖುಷಿಯು ವರ್ಣಿಸಲು ಸಾಧ್ಯವಿಲ್ಲ. ಅದು ಈ ವರ್ಷಕ್ಕೆ ಕೊನೆಯದ್ದಾದ್ದರಿಂದ ನಾವೆಲ್ಲ ಗಿಡದಲ್ಲಿರುವ ಅಲ್ಪ ಸ್ವಲ್ಪ ಬೆಳೆಯನ್ನು 50 ಜನರ ತಂಡ ನೋಡಿ ಈ ರೀತಿಯಾಗಿ ಹೊರಟು ಅವುಗಳ ಮಧ್ಯೆ ನಿಂತು ಫೋಟೋ, ವಿಡಿಯೋ ಇತ್ಯಾದಿಗಳನ್ನು ಮಾಡುತ್ತಾ ಸೇಬು ಬೆಳೆ ಬಗ್ಗಿನ ಹೆಚ್ಚಿನ ಮಾಹಿತಿಯನ್ನು ಬಸವರಾಜ್ ಅವರಿಂದ ಪಡೆಯುವ ಈ ಕ್ಷಣವು ಇನ್ನೊಮ್ಮೆ ಸಿಗಲಾರದು. ಹೊಸಕೋಟೆ ಸಮೀಪದ ಈ ಹಳ್ಳಿಗೆ ಹಿಮಾಚಲ ಪ್ರದೇಶದಿಂದ ಈ ಸೇಬು ಗಿಡವನ್ನು ತರಿಸಿಕೊಂಡು ಇಲ್ಲಿಯ ಹವಾಮಾನಕ್ಕೆ ಹೊಂದಿರುವ ಈ ಗಿಡಗಳಲ್ಲಿ ಫಸಲನ್ನು ಈ ವರ್ಷ 2ನೇ ಬೆಳೆಯಾಗಿ ಬೆಳೆದಿದ್ದು, ಕಳೆದ ವರ್ಷ ಬಂದ ಬೆಳೆಯಷ್ಟು ಈ ವರ್ಷ ಇಲ್ಲ ಎಂದು ಹೇಳುವ ಈ ಬಸವರಾಜ್ ಅವರ ಗಿಡದಲ್ಲಿ ಅಲ್ಲಲ್ಲಿ ಒಂದೊಂದು ಹಣ್ಣುಗಳಿದ್ದವು. ಅವುಗಳನ್ನೇ ನಮ್ಮ ಕೈಯಾರೆ ಕೀಳುವ ಈ ಸಂಭ್ರಮವು ತುಂಬ ಖುಷಿಯಾಗಿತ್ತು. ನೋಡಿ, ಈ ಗಿಡದಲ್ಲಿ ಹೂವು ಮತ್ತು ಹಣ್ಣು ಎರಡೂ ಇವೆ. ಕಾಶ್ಮೀರದ ಆ್ಯಪಲ್ ಜೊತೆಗೆ ನಾವೆಲ್ಲ ಆ್ಯಪಲ್ ನೋಡಿ, ಆ್ಯಪಲ್ ಇದೊಂದ್ಸಲ ಇದ್ರ ಸಂಗತಿ ಒಂದ್ಸಲ ಅದೇ ಪುಟ್ಟ ಮಕ್ಕಳು ಕೊಯ್ಯುವಾಗೆ ಇಷ್ಟು ಕೆಳಗಡೆ ಆಗುತ್ತೆ. 3ನೇ ವರ್ಷಕ್ಕೆ ಫಲ ಬಂದಿದ್ದು ಅಂತೇಳಿ ಹೇಳಿದ್ದು. ಇದು 2ನೇ ವರ್ಷದ ಬೆಳೆ ಅಂತೆ. ಇದು ಈಗಾಗಲೇ ಕಟಾವ್ ಆಗಿದೆ. ಅದ್ರ ಮರದಲ್ಲಿ ಉಳಿದಿಳಿದವ್ರ ಜೊತೆಗೆ ನಾವು ಫೋಟೋ ತಗೊಳ್ತಾ ಇರೋದು. ಆ್ಯಪಲನ್ನು ತಗೋತಾ ಇರೋದು ನೋಡಿ. ಹಸಿರು ಆ್ಯಪಲ್ ಇದೆ. ಶವಣ್ಣ ನೋಡಿ, ಇದು ನಾವೇ ತೆಗೆಯುವಂಥ ಆ್ಯಪಲ್ ಇದೀಗ.
ಈಗ ಆಪಲ್ ನಿಜವಾದ ಆಪಲ್ ಪಿಕ್ ಈಗ ಶುರು ಹಾ ಆಗಿದೆ. ಈಗಾಗಿದೆ. ಇದು ನಿಜವಾದ ನಮ್ಮ ಕೈಯಿಂದ ಆಪಲ್ ನಮ್ಮ ಪಿಕ್ ನಮ್ಮ ಮಾಡ್ತಾ ಕೈಯಿಂದ ಇದ್ದಾರೆ. ಆಪಲ್ ನೋಡಿ ಸುಮಾನು ಮಾಡ್ತಾ ಇದ್ದಾರೆ, ಆಪಲ್ ಪಿಕ್ ಮಾಡ್ತಾ ಇದ್ದಾರೆ. ನಿಜವಾದ ಅವರಲ್ಲ, ನೀವು ಎಲ್ಲಿಂದ ಬಂದವರು? ನಾವು ಬೆಂಗಳೂರು ವೈಟ್ ಫೀಲ್ಡ್ ವೈಟ್ ಫೀಲ್ಡ್ ಇಂದ ಬಂದವರಾ? ಅದೇ ನಿಮ್ಗೆ ಈಗ ಇಲ್ಲಿ ಈ ವರ್ಷ ಫಸ್ಟ್ ಟೈಮ್ ಬಂದಿದೆ ಫಸ್ಟ್ ಟೈಮ್ ಬಂದಿರೋದು. ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ? ಆಪಲ್ ಕಡಿಮೆ ಇದ್ರೂ ಆಪಲ್ ರುಚಿ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿಲ್ಲ, ಇನ್ನು ಟೇಸ್ಟ್ ಮಾಡಿ ನೋಡಿಲ್ಲ. ಅದೇ ನಿಮ್ಗೆ ಹೇಗೆ ಅನಿಸ್ತು ಇಲ್ಲಿ ಬೆಳೆದಿದಾರಲ್ಲ ಅಂತ ಆಶ್ಚರ್ಯ ಆಯ್ತು. ಅದಕ್ಕೆ ಅದೇ ಮಾಡೋಣ ಅಂತ ರೈತರಿಗೆ ನಾವು ರೈತರಿಗೆ ಹೆಲ್ಪ್ ಮಾಡೋಣ, ಅವ್ರಿಗೆ ಒಂಚೂರು ಅಂದ್ರೆ ಇಷ್ಟು ಮಾಡ್ತಾ ಇದ್ರಲ್ಲ, ಅವ್ರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತೇಳಿ ನಾವು ಇಷ್ಟೊಂದು ಬಂದಿದ್ದು. ಅಂದ್ರೆ ಒಳ್ಳೆ ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಬೆಂಗಳೂರಿಂದ ಬಂದವರು, ಬೇರೆ ಬೇರೆ ಊರಿನವರು ಅಲ್ಲಿ ಬೆಂಗಳೂರಿನಲ್ಲಿ ಇರ್ತೀವಿ. ಸರಿ ಸರಿ ಸರಿ. ಅಲ್ಲಿಂದ ನಾವು ಒಂದು 50 ಮಂದಿ ಎಲ್ಲ ಬೇರೆ ಬೇರೆ ಕಾರಲ್ಲಿ ಬಂದಿದ್ದೀವಿ. ಇಲ್ಲಿ ಶ್ಯಾಮ್ ಸುಂದರ್ ಅಂತಿದ್ದಾರೆ, ಅವರು ಮ್ಯಾಂಗೋ ಪಿಕ್, ಖರ್ಜೂರ ಪಿಕ್ ಅಂತೇಳಿ ರೈತರು ಪರಿಚಯ ಮಾಡ್ಕೊಂಡು ಈ ಸಲ ಸೇಬು ಪಿಕ್ ಮಾಡಿದ್ದು. ಅದೇ ಆಯ್ತಾ, ನಿಮ್ಗೆ ಪರಿಚಯ ಆಗಿಲ್ಲಲ್ಲ, ಹಾಗಾಗಿ ನಿಮ್ದು ಪರಿಚಯ ಮಾಡ್ಕೊಳ್ಳೋಣ ಅಂತೇಳಿ ಮಾತಾಡಿ. ಶೋರ್ ಶೋರ್, ಥ್ಯಾಂಕ್ ಯು. ಓಕೆ. ಆ್ಯಪಲ್ ಪಿಕ್ಕಿಗೆ ಬಂದಿದ್ವಲ್ಲ, ಅವರೇ ಇವರು ಬಸವರಾಜು ಅಂತ. ಇವಾಗಲೇ ಶ್ಯಾಮ್ ಸುಂದರ್ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದರೆ ಇವ್ರ ಜೊತೆಗೆ ನಮ್ಮ ಈ ಖುಷಿಯನ್ನು ಹಂಚ್ಕೊಳ್ಳೋದು ಅಂದರೆ ನನಗೂ ಖುಷಿಯಾಗಿ ನಿಮ್ಮೊಡನೆ ಹಂಚ್ಕೊಳ್ತಾ ಇರುವಂಥದ್ದು. ಈ ಆ್ಯಪಲ್ ಪಿಕ್ ಅಂದರೆ ಈ ವರ್ಷಕ್ಕೆ ಹೆಚ್ಚಾಗಿ ಮುಗಿಯುತ್ತೆ ಅಲ್ವಾ? ಇನ್ನು ಮತ್ತೆ ಬಂದರೆ ಈ ವರ್ಷಕ್ಕೆ ನೋಡೋಕ್ಕೂ ಇಲ್ಲ, ಯಾಕೆಂದರೆ ಗಿಡಗಳು ಈಗಾಗಲೇ ಇಲ್ಲ. ನೀವು ನೆಕ್ಸ್ಟ್ ಇಯರ್ ಬರುವಾಗ ಅವರಿಗೆ ಫೋನ್ ಮಾಡ್ಕೊಂಡು ಬರ್ಬೋದು. ಅವ್ರ ಪರ್ಮಿಷನ್ ತೊಗೊಂಡು ಒಳಗಡೆ ಬರಬೇಕು, ಯಾಕೆಂದರೆ ಇದು ಹೊಸದಾಗಿರೋ ಬೆಳೆ ಆಗಿರೋದ್ರಿಂದ ಅವ್ರ ಪರ್ಮಿಷನ್ ಇಲ್ಲದೆ ಈ ತೋಟದ ಒಳಗಡೆ ಬರೋದು ಸರಿಯಲ್ಲ. ಹಾಗಾಗಿ ನೀವು ಯಾರೇ ಬರೋರಿದ್ರು ಇವ್ರ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಈ ವರ್ಷಕ್ಕಂತೂ ಬರೋಕ್ಕಾಗೋಲ್ಲ. ಈ ವಿಡಿಯೋ ನೀವು ಖುಷಿಗಾಗಷ್ಟೇ ನೋಡಿ, ನೆಕ್ಸ್ಟ್ ಇಯರ್ ಬರುವಾಗ ಅವ್ರಿಗೆ ಫೋನ್ ಮಾಡಿ ಬನ್ನಿ ಅಲ್ವಾ? ಆ್ಯಪಲ್ ಪಿಕ್ ಕಾರ್ಯಕ್ರಮಕ್ಕೆ ಬರೋಕ್ಕೆ ಈ ಗಜಾನನ ಮತ್ತು ಶಾಂತರೇಖಾ ಅವ್ರ ಜೊತೆಗೆ ಸಾರಥ್ಯದಲ್ಲಿ ಬಂದಿದ್ದು, ಸುರಕ್ಷಿತವಾಗಿ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಈಗ ನಮ್ಮ ಆ್ಯಪಲ್ ಪಿಕ್ ಕಾರ್ಯಕ್ರಮ ಮುಗೀತು. ಇದರ ನಂತರ ಏನೇನು ಮಾಡೋದಿದೆ ಅನ್ನೋದನ್ನು ನೆಕ್ಸ್ಟ್ ಒಂದಾದ್ಮೇಲೆ ನೋಡೋಣ. ಈಗಾಗಲೇ ಮಜ್ಜಿಗೆ, ಸೌತೆಕಾಯಿ ಎಲ್ಲ ತಿಂದಾಗಿದೆ, ಊಟನೂ ಮಾಡಲಿಕ್ಕಿದೆ. ಊಟನ ತಿಂದ ನಂತರ ಮತ್ತು ಇನ್ನೇನೆಲ್ಲ ನೋಡ್ತೀವಿ ಅಂತ ಆಮೇಲೆ ಇವರು ಸುರಕ್ಷಿತವಾಗಿ ನಮ್ಮ ಮನೆ ತನಕನೂ ಬಿಡ್ತಾರೆ. ಧನ್ಯವಾದಗಳು. ಧನ್ಯವಾದಗಳು. ಶ್ಯಾಮ್ ಸುಂದರ್ ಅವರ ನೇತೃತ್ವದಲ್ಲಿ ನಡೆದ ಈ ಸೇಬು ಪಿಕ್ ಕಾರ್ಯಕ್ರಮದಲ್ಲಿ ಬಸವರಾಜ್ ಅವರಿಗೆ ಸ್ವಲ್ಪವಾದರೂ ಸಹಾಯವಾಗಲಿ ಎಂದು ನಮ್ಮ ತಂಡದವರು ಅಲ್ಲಿನ ಸೇಬುವನ್ನು ಕೊಂಡುಕೊಂಡು ಅವರಿಗೆ ಶುಭವನ್ನು ಹಾರೈಸಿದ ಕ್ಷಣವಿದು. ಈ ಎಲ್ಲ ಸಂಭ್ರಮದ ಮಧ್ಯೆ ನನ್ನ ಕೂಲಿಂಗ್ ಗ್ಲಾಸ್ ಬಿದ್ದಿದ್ದು ಗೊತ್ತಾಗದೆ ಅದರ ಜೊತೆಗೆ ಒಂದು ಫೋಟೋ ತೆಗೆದುಕೊಂಡಿದ್ದನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದೀನಿ. ಇಂತಹ ಸಂಭ್ರಮದ ಕ್ಷಣವು ಇನ್ನೊಮ್ಮೆ ಬರಲಾರದು. ಸೇಬು ತೋಟದಲ್ಲಿ ನಮ್ಮ ವಿಹಾರ, ಊಟೋಪಚಾರ ಇತ್ಯಾದಿಗಳ ಸಂಭ್ರಮದ ಮೂಟೆಯನ್ನು ಹೊತ್ತ ನಮ್ಮ ತಂಡವು ಹೊರಟ ಕ್ಷಣವು ಇದಾಗಿದೆ. ಈ ಕ್ಷಣವು ನಿಮಗೂ ಖುಷಿಯಾದರೆ ಲೈಕ್ ಮಾಡಿ ಪ್ರೋತ್ಸಾಹಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋವನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.